ನಮಸ್ಕಾರ. ನಾನು ನಿಮ್ಮ ಕಸೋನಳ್ಳಿ ರಮೇಶ್, ಸಾಮಾಜಿಕ ಕಾರ್ಯಕರ್ತರು. ಹಿರಿಯೂರು ತಾಲೂಕು ಕಚೇರಿ ಸಮೀಪದ ವೇದಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಸೇತುವೆಯ ಪಕ್ಕದಲ್ಲಿ ಇನ್ನೊಂದು ಸೇತುವೆಯನ್ನು ನಿರ್ಮಿಸಲು ಈಗಾಗಲೇ ಸುಮಾರು 4-5 ವರ್ಷಗಳ ಹಿಂದೆ ಈ ಥರ ಪಿಲ್ಲರ್ಗಳನ್ನು ಎತ್ತಿ ಬಹುಶಃ ಒಂದು ಅರ್ಧಕ್ಕೂ ಹೆಚ್ಚು ಭಾಗ ಕೆಲಸವನ್ನು ಈಗಾಗಲೇ ಮುಗಿಸಿದ್ದಾರೆ. ಆದರೆ ಇವುಗಳಿಗೆ ಮುಕ್ತಿ ಎಂದು ಇಲ್ಲಿ ಈ ಒಂದು ಸೇತುವೆಯ ಇದು ವಾಹನ ಭರಾಟೆಯಿಂದ ಸೇತುವೆ ತಡ್ಕೊಳ್ಳೋಕ್ಕಾಗ್ತಾಯಿಲ್ಲ. ಎರಡು ಕಡೆ ವಾಹನಗಳು ತುಂಬ ಜನಸಂದಣಿ ತುಂಬ ಇರ್ತದೆ. ವಾಹನಗಳು, ದ್ವಿಚಕ್ರ, ಲಾರಿ, ಬಸ್ಸು ಇತ್ಯಾದಿಗಳು. ಆದರೂ ಸಹ ಇವರು ಈ ಸೇತುವೆಯನ್ನು ನಿರ್ಮಾಣ ಮಾಡುವಲ್ಲಿ ತುಂಬ ವಿಳಂಬ ಮಾಡ್ತಾಯಿದ್ದಾರೆ. ಸ್ವಲ್ಪದಲ್ಲೇ ಬೆಳಗ್ಗೆ ಸುಮಾರು ಶಾಲೆಗಳ ಬಿಡುವ ಸಮಯದಲ್ಲಿ, ಬೇರೆ ಸಮಯಗಳಲ್ಲಿ ಇದ್ದಕ್ಕಿದ್ದಂಗೆ ರೋಡ್ ಜಾಮ್ ಆಗುತ್ತೆ, ಸೇತುವೆ ಮೇಲೆ ಒತ್ತಡ ಉಂಟಾಗ್ತದೆ. ಹಿರಿಯೂರು ನಗರದಿಂದ ಚಿತ್ರದುರ್ಗಕ್ಕೆ ಹೋಗುವ ಜಾಗದಲ್ಲಿ ಈ ಥರ ಸೇತುವೆಯನ್ನು ಬಹುಶಃ ಅರ್ಧ ಭಾಗ ಕೆಲಸ ಮಾಡಿ ಇನ್ನು ಅರ್ಧ ಭಾಗವನ್ನು ಕೆಲಸವನ್ನು ನಿಲ್ಲಿಸಿ ಏನಾಯಿತು, ಇದು 5-6 ವರ್ಷ ಆಯಿತು. ಗುತ್ತಿಗೆದಾರ ಎಲ್ಲೋದ, ಇದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ಗಳು ಎಲ್ಲೋದ್ರು, ಯಾರು ಕೆಲಸ ಮಾಡ್ತಕ್ಕಂಥವ್ರು, ಕೆಲಸ ಯಾಕೆ ನಿಂತ್ಕೊಂತು, ಕೋರ್ಟ್ಗೆ ಹೋಗುತ್ತೆ ಅಥವಾ ಸಾರ್ವಜನಿಕರು ತಡೆದ್ರೆ ಅದು ಯಾವ ರೀತಿ ಏನು ಅಥವಾ ಅನುದಾನದ ಸಮಸ್ಯೆ ಐತೆ. 5-6 ವರ್ಷ ಆಯಿತು ನಿರ್ಮಾಣ ಆಗಿ. ಇಂಥ ಒಂದು ಸೇತುವೆಯನ್ನು ನಿರ್ಮಿಸದೆ ಈ ರೀತಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಿರ್ತಕ್ಕಂಥದ್ದು ನಿಜವಾಗಲೂ ಭಾಳ ದುಃಖಕರವಾದದ್ದು. ಆದ್ದರಿಂದ ಸಂಬಂಧಪಟ್ಟ ಇಂಜಿನಿಯರ್ಗಳು ಈ ಸೇತುವೆಯನ್ನು ತುರ್ತಾಗಿ ಕಂಪ್ಲೀಟ್ ಮಾಡಬೇಕು ಅಂತೇಳಿ ಈ ಮುಖಾಂತರ ಒತ್ತಾಯ ಮಾಡ್ತಾಯಿದ್ದೀನಿ. ನಾನು ನಿಮ್ಮ ಕಸನಹಳ್ಳಿ ರಮೇಶ್. ಮದುವೆ ಆಗಿ 3 ತಿಂಗಳಾಯಿತು ಸರ್. ಮದುವೆ ಆದಾಗಿಂದ ಅವ್ರು ಹಾಗೆ ಮಾಡ್ತಿದ್ದಾರೆ. ವರದಕ್ಷಿಣೆ ಕಡಿಮೆ ಆಯಿತು, ಇದು ಕಡಿಮೆ ಆಯ್ತು ಅಂದರು. ಅವೆಲ್ಲ ಕರೆಕ್ಟಾಗಿ ಕೊಟ್ಟರು ನಮ್ಮ ಮಾವ ಅವರು. ಕರೆಕ್ಟಾಗಿ ಕೊಟ್ವಿ. ಮತ್ತು ಮದುವೆ ಟೈಮಲ್ಲಿ ಚೌಟ್ರಿ ದುಡ್ಡು ನಾವು ಫಸ್ಟಿಗೆ ಒಪ್ಕೊಂಡಿದ್ರು. ಆಮೇಲೆ ಒಪ್ಕೊಂಡಿದ್ಮೇಲೆ ಲಾಸ್ಟಿಗೆ ಬಂದು ನಮ್ಮ ಕೈಲಿ ಆಗಲ್ಲ, ನಾವು ಮಾತಾಡಿಲ್ಲ ಅಂತೇಳಿ ದೇವ್ರ ಆಣೆ ಮಾಡಿದ್ರು. ಸರಿ ಬಿಡು, ನಮ್ಮ ಮಾವ ನನ್ನ ಮಗಳು ಚೆನ್ನಾಗಿರಲಿ ಅಂಥೇಳಿ ಅದಕ್ಕೆ ಒಪ್ಕೊಂಡ್ರು. ಆಮೇಲೆ ಅದು ಆಯಿತು, ಅದು ಮಾಡಿಬಿಟ್ವಿ. ಅಷ್ಟೆಲ್ಲ ಆದಮೇಲೆ ಬಿಡು, ಏನೇನು ಬೇಕೋ ಅದೆಲ್ಲ ಕೊಡಿಸಿದ್ವಿ ಅವಳಿಗೆ, ಎಲ್ಲ ಕೊಡಿಸಿದ್ವಿ. ಮದುವೆ ಆದಮೇಲೆ ಚೆನ್ನಾಗಿರ್ತಾರೆ ಬಿಡು ಅಂತೇಳಿ ಸುಮ್ಮನಿದ್ವಿ. ಮತ್ತೇನೋ ಮೆಸೇಜು ಮಾಡಿದ ಅಂತೇಳಿ ಹಂಗೆ ಮಾಡಿದ್ರು. ಫೋಟೋ ಐತಿ, ಅವು ಏನಿದ್ರು ಎಲ್ಲ ಜೆರಾಕ್ಸ್ ಮಾಡಿ ಇಟ್ಕೊಂಡ.